ದೇವನಹಳ್ಳಿಯಲ್ಲಿ ಕುಂಭಕರ್ಣ ವೇಷ ಧರಿಸಿ ಧರಣಿ ಮಾಡಲಾಗಿದೆ. 2 ವರ್ಷಗಳಿಂದ ಯಾವುದೇ ಅರ್ಜಿ ವಿಲೇವಾರಿ ಆಗೇ ಇಲ್ವಂತೆ. ಡಿಸಿ ಕಚೇರಿಯಲ್ಲಿ ಕುಂಭಕರ್ಣ ವೇಷ ಧರಿಸಿ ಪ್ರತಿಭಟನೆ ಮಾಡಿದ್ದಾರೆ. ಕಾರಣ ಅಲ್ಲಿನ ಸಿಬ್ಬಂದಿ ಅಧಿಕಾರಿಗಳು ಯಾವ ಕೆಲಸ ಮಾಡ್ತಿಲ್ವಲ್ಲ, ಕುಂಭಕರ್ಣ ನಿದ್ರೆಗೆ ಜಾರಿಬಿಟ್ಟಿದ್ದಾರಲ್ಲ, ಹಾಗಾಗಿ ಅದೇ ರೀತಿ ಪ್ರತಿಭಟನೆ ಮಾಡಿಬಿಟ್ಟಿದ್ದಾರೆ ಜನ ಕೂಡ. ಯುವ ಸಂಚಲನ ತಂಡದಿಂದ ವಿನೂತನ ಪ್ರತಿಭಟನೆಯಾಗಿದೆ. ಆಹಾರ ಇಲಾಖೆ ನಗರಸಭೆಗೆ ಅರ್ಜಿ ಸಲ್ಲಿಸಿದ್ರು ಕೂಡ ನೋ ಯೂಸ್, ಯಾವ ಕೆಲಸ ಆಗಲ್ಲ, ಒಂದು ಫೈಲ್ ಮೂವ್ ಆಗಲ್ಲ. ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಯುವ ಸಂಚಲನ ತಂಡ ಮನವಿ ಮಾಡಿಕೊಂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದೇವನಹಳ್ಳಿಯಲ್ಲಿ ಒಂದು ವಿನೂತನ ಪ್ರತಿಭಟನೆ ದೃಶ್ಯ ನೋಡ್ತಾ ಇದ್ದೀರಿ. ಕುಂಭಕರ್ಣ ವೇಷ ಧರಿಸ್ಕೊಂಡು ಬಂದು ಹೋರಾಟ ಮಾಡಿದ್ದಾರೆ. ಕಾರಣ ಏನೇ ಕೆಲಸಗಳು ಕೂಡ ಆಗ್ತಾನೆ ಇಲ್ಲ. 2-3 ವರ್ಷ ಆಯ್ತು, ಹಾಗೆ ಫೈಲ್ಗಳು ಮೂವ್ ಆಗದೆ ಅಲ್ಲೇ ಇದೆ, ಕೆಲಸಗಳು ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ವಿನೂತನ ಪ್ರತಿಭಟನೆ ಆಗಿದೆ. ಸರ್, ಜನತಾ ದರ್ಶನದಲ್ಲಿ ನಿಮ್ಗೆ ಬಂದಿರೋ ಫಸ್ಟ್ ಪ್ರಯತ್ನದಲ್ಲಿ ನಿಮ್ಗೆ ಗಮನ ತಂದಿದ್ದೀವಿ ಸರ್. ಆದ್ರೂ ಸುಳ್ಳು ದಾಖಲಾತಿಗಳು ಕೊಟ್ಟು ಯಾವ ರೇಷನ್ ಡಿಪೋದವರು ತೆಗಿತೀರ ಸರ್, ಫೋಟೋ ಅವ್ರ ಗಮನಕ್ಕೆ ಆಲ್ರೆಡಿ ತುಂಬಾ ಸಲ ತಂದಿದೆ. ದೇವನಹಳ್ಳಿಯಲ್ಲಿ ಕುಂಭಕರ್ಣ ವೇಷ ಧರಿಸಿ ಧರಣಿ ಮಾಡಲಾಗಿದೆ. 2 ವರ್ಷಗಳಿಂದ ಯಾವುದೇ ಅರ್ಜಿ ವಿಲೇವಾರಿ ಆಗೇ ಇಲ್ವಂತೆ. ಡಿಸಿ ಕಚೇರಿಯಲ್ಲಿ ಕುಂಭಕರ್ಣ ವೇಷ ಧರಿಸಿ ಪ್ರತಿಭಟನೆ ಮಾಡಿದ್ದಾರೆ. ಕಾರಣ ಅಲ್ಲಿನ ಸಿಬ್ಬಂದಿ ಅಧಿಕಾರಿಗಳು ಯಾವ ಕೆಲಸ ಮಾಡ್ತಿಲ್ವಲ್ಲ, ಕುಂಭಕರ್ಣ ನಿದ್ರೆಗೆ ಜಾರಿಬಿಟ್ಟಿದ್ದಾರಲ್ಲ, ಹಾಗಾಗಿ ಅದೇ ರೀತಿ ಪ್ರತಿಭಟನೆ ಮಾಡಿಬಿಟ್ಟಿದ್ದಾರೆ ಜನ ಕೂಡ. ಯುವ ಸಂಚಲನ ತಂಡದಿಂದ ವಿನೂತನ ಪ್ರತಿಭಟನೆಯಾಗಿದೆ. ಆಹಾರ ಇಲಾಖೆ ನಗರಸಭೆಗೆ ಅರ್ಜಿ ಸಲ್ಲಿಸಿದ್ರು ಕೂಡ ನೋ ಯೂಸ್, ಯಾವ ಕೆಲಸ ಆಗಲ್ಲ, ಒಂದು ಫೈಲ್ ಮೂವ್ ಆಗಲ್ಲ. ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಯುವ ಸಂಚಲನ ತಂಡ ಮನವಿ ಮಾಡಿಕೊಂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದೇವನಹಳ್ಳಿಯಲ್ಲಿ ಒಂದು ವಿನೂತನ ಪ್ರತಿಭಟನೆ ದೃಶ್ಯ ನೋಡ್ತಾ ಇದ್ದೀರಿ. ಕುಂಭಕರ್ಣ ವೇಷ ಧರಿಸ್ಕೊಂಡು ಬಂದು ಹೋರಾಟ ಮಾಡಿದ್ದಾರೆ. ಕಾರಣ ಏನೇ ಕೆಲಸಗಳು ಕೂಡ ಆಗ್ತಾನೆ ಇಲ್ಲ. 2-3 ವರ್ಷ ಆಯ್ತು, ಹಾಗೆ ಫೈಲ್ಗಳು ಮೂವ್ ಆಗದೆ ಅಲ್ಲೇ ಇದೆ, ಕೆಲಸಗಳು ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ವಿನೂತನ ಪ್ರತಿಭಟನೆ ಆಗಿದೆ. ಸರ್, ಜನತಾ ದರ್ಶನದಲ್ಲಿ ನಿಮ್ಗೆ ಬಂದಿರೋ ಫಸ್ಟ್ ಪ್ರಯತ್ನದಲ್ಲಿ ನಿಮ್ಗೆ ಗಮನ ತಂದಿದ್ದೀವಿ ಸರ್. ಆದ್ರೂ ಸುಳ್ಳು ದಾಖಲಾತಿಗಳು ಕೊಟ್ಟು ಯಾವ ರೇಷನ್ ಡಿಪೋದವರು ತೆಗಿತೀರ ಸರ್, ಫೋಟೋ ಅವ್ರ ಗಮನಕ್ಕೆ ಆಲ್ರೆಡಿ ತುಂಬಾ ಸಲ ತಂದಿದೆ. ದೇವನಹಳ್ಳಿಯಲ್ಲಿ ಕುಂಭಕರ್ಣ ವೇಷ ಧರಿಸಿ ಧರಣಿ ಮಾಡಲಾಗಿದೆ. 2 ವರ್ಷಗಳಿಂದ ಯಾವುದೇ ಅರ್ಜಿ ವಿಲೇವಾರಿ ಆಗೇ ಇಲ್ವಂತೆ. ಡಿಸಿ ಕಚೇರಿಯಲ್ಲಿ ಕುಂಭಕರ್ಣ ವೇಷ ಧರಿಸಿ ಪ್ರತಿಭಟನೆ ಮಾಡಿದ್ದಾರೆ. ಕಾರಣ ಅಲ್ಲಿನ ಸಿಬ್ಬಂದಿ ಅಧಿಕಾರಿಗಳು ಯಾವ ಕೆಲಸ ಮಾಡ್ತಿಲ್ವಲ್ಲ, ಕುಂಭಕರ್ಣ ನಿದ್ರೆಗೆ ಜಾರಿಬಿಟ್ಟಿದ್ದಾರಲ್ಲ, ಹಾಗಾಗಿ ಅದೇ ರೀತಿ ಪ್ರತಿಭಟನೆ ಮಾಡಿಬಿಟ್ಟಿದ್ದಾರೆ ಜನ ಕೂಡ. ಯುವ ಸಂಚಲನ ತಂಡದಿಂದ ವಿನೂತನ ಪ್ರತಿಭಟನೆಯಾಗಿದೆ. ಆಹಾರ ಇಲಾಖೆ ನಗರಸಭೆಗೆ ಅರ್ಜಿ ಸಲ್ಲಿಸಿದ್ರು ಕೂಡ ನೋ ಯೂಸ್, ಯಾವ ಕೆಲಸ ಆಗಲ್ಲ, ಒಂದು ಫೈಲ್ ಮೂವ್ ಆಗಲ್ಲ. ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಯುವ ಸಂಚಲನ ತಂಡ ಮನವಿ ಮಾಡಿಕೊಂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದೇವನಹಳ್ಳಿಯಲ್ಲಿ ಒಂದು ವಿನೂತನ ಪ್ರತಿಭಟನೆ ದೃಶ್ಯ ನೋಡ್ತಾ ಇದ್ದೀರಿ. ಕುಂಭಕರ್ಣ ವೇಷ ಧರಿಸ್ಕೊಂಡು ಬಂದು ಹೋರಾಟ ಮಾಡಿದ್ದಾರೆ. ಕಾರಣ ಏನೇ ಕೆಲಸಗಳು ಕೂಡ ಆಗ್ತಾನೆ ಇಲ್ಲ. 2-3 ವರ್ಷ ಆಯ್ತು, ಹಾಗೆ ಫೈಲ್ಗಳು ಮೂವ್ ಆಗದೆ ಅಲ್ಲೇ ಇದೆ, ಕೆಲಸಗಳು ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ವಿನೂತನ ಪ್ರತಿಭಟನೆ ಆಗಿದೆ. ಸರ್, ಜನತಾ ದರ್ಶನದಲ್ಲಿ ನಿಮ್ಗೆ ಬಂದಿರೋ ಫಸ್ಟ್ ಪ್ರಯತ್ನದಲ್ಲಿ ನಿಮ್ಗೆ ಗಮನ ತಂದಿದ್ದೀವಿ ಸರ್. ಆದ್ರೂ ಸುಳ್ಳು ದಾಖಲಾತಿಗಳು ಕೊಟ್ಟು ಯಾವ ರೇಷನ್ ಡಿಪೋದವರು ತೆಗಿತೀರ ಸರ್, ಫೋಟೋ ಅವ್ರ ಗಮನಕ್ಕೆ ಆಲ್ರೆಡಿ ತುಂಬಾ ಸಲ ತಂದಿದೆ. ಕೆಂಪೇಗೌಡ ಕಟ್ಟಿದ್ದ ನಗರ ಬೆಂಗಳೂರು ವಿಶ್ವದಲ್ಲೇ ವೇಗವಾಗಿ ಬೆಳೆಯುತ್ತಿರುವ ನಗರ ಎಂಬ ಖ್ಯಾತಿ ಪಡೆದುಕೊಂಡಿದೆ. ಬಿಡಿ ಭಾಗಗಳ ಉತ್ಪಾದನೆಯ ಬಾಸ್ ಎಂದು ಕೂಡ ಕರೆಯುತ್ತಾರೆ. ಈ ಮಧ್ಯೆ ನಮ್ಮ ಸಿಲಿಕಾನ್ ಸಿಟಿ ಕೇಡ್ಜ್ ಹೆಸರೊಂದು ಬಂದ್ಬಿಟ್ಟಿದೆ. ಅದೇನಂತೀರಾ? ಈ ಸ್ಟೋರಿ ನೋಡಿ.
ಬೆಂಗಳೂರು ಬೃಹತ್ ಬೆಂಗಳೂರು ನಿರೀಕ್ಷೆಗೂ ಮೀರಿ ಜಗತ್ತಿನಲ್ಲಿ ವೇಗವಾಗಿ ಬೆಳೆಯುತ್ತಿರುವ ನಗರ ಬೆಂಗಳೂರು. ಸಾಫ್ಟ್ವೇರ್ ಕಂಪನಿಯಿಂದ ಹಿಡಿದು ಆಟೋಮೊಬೈಲ್ ಕಂಪನಿಗಳನ್ನು ಸೆಳೆದು ಕೋಟ್ಯಾಂತರ ಜನರಿಗೆ ಆಶ್ರಯ ನೀಡಿರುವ ನಗರ ಈ ಬೆಂಗಳೂರು. ಇದೀಗ ಈ ಬೆಂಗಳೂರಿಗೆ ಅಪಖ್ಯಾತಿಯೊಂದು ಬಂದಿದೆ. ಟ್ರಾಫಿಕ್ ನಿರ್ವಹಣೆಯಲ್ಲಿ ಬೆಂಗಳೂರು ಕಳಪೆ ಸಿಟಿ. ಏಷ್ಯಾದ ಅತ್ಯಂತ ಕೆಟ್ಟ ನಗರಗಳ ಪಟ್ಟಿಯಲ್ಲಿ ಅಗ್ರಸ್ಥಾನ. ಟ್ರಾಫಿಕ್ಗಾಗಿ ಏಷ್ಯಾದ ಅತ್ಯಂತ ಕೆಟ್ಟ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ಅಗ್ರಸ್ಥಾನದಲ್ಲಿದೆ. ಪೀಕ್ ಅವರ್ನಲ್ಲಿ ಬೆಂಗಳೂರು ಸುತ್ತೋದು ಕಷ್ಟ ಎಂದು ಸರ್ವೆಯೊಂದು ಹೇಳಿದೆ. ಒಂದು ವಾಹನ ಪ್ರತಿ 10 ಕಿಲೋಮೀಟರ್ ಸಾಗಲು ಸರಾಸರಿ 28 ನಿಮಿಷ ಮತ್ತು 10 ಸೆಕೆಂಡ್ಗಳ ಕಾಲ ಟ್ರಾಫಿಕ್ನಲ್ಲಿ ಕಳೆಯಬೇಕಾಗಿದೆ. ಬೆಂಗಳೂರಲ್ಲಿ ವಾರ್ಷಿಕ ಸರಾಸರಿಯಲ್ಲಿ ಒಟ್ಟು 132 ಹೆಚ್ಚುವರಿ ಗಂಟೆಗಳನ್ನು ಟ್ರಾಫಿಕ್ ಜನರು ಕಳೆಯುತ್ತಿದ್ದಾರೆ ಎಂದು ಟಾಮ್ ಟ್ರಾಫಿಕ್ ಇಂಡೆಕ್ಸ್ 2023ರ ಪ್ರಕಾರ ಸರ್ವೆಯನ್ನು ಬಿಡುಗಡೆ ಮಾಡಿದೆ. ಈ ಸರ್ವೆ ಮುಖಾಂತರ ಬೆಂಗಳೂರಿನಲ್ಲಿ ತೀವ್ರ ವಾಹನ ದಟ್ಟಣೆ ಎತ್ತಿ ತೋರಿಸುತ್ತಿದೆ. ಇದು ವೇಗವಾಗಿ ಬೆಳೆಯುತ್ತಿರುವ ಜನಸಂಖ್ಯೆ ಮತ್ತು ವಿಸ್ತರಿಸುತ್ತಿರುವ ನಗರ ಮೂಲಸೌಕರ್ಯಕ್ಕೆ ಹೆಸರುವಾಸಿಯಾಗಿದೆ. ಟ್ರಾಫಿಕ್ ನಿರ್ವಹಣೆಯನ್ನ ಸುಧಾರಿಸುವ ಪ್ರಯತ್ನಗಳ ಹೊರತಾಗಿಯೂ ನಗರದ ರಸ್ತೆಗಳು ಏಷ್ಯಾದಲ್ಲಿ ಕೆಲವು ನಿಧಾನಗತಿಯಲ್ಲಿವೆ ಎಂಬುದನ್ನು ಈ ವರದಿ ಸ್ಪಷ್ಟಪಡಿಸಿದೆ. ಇನ್ನು ಪುಣೆ ಅತ್ಯಂತ ನಗರದ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನದಲ್ಲಿ ಫಿಲಿಪೈನ್ಸ್ ಮನಿಲಾ, 4ನೇ ಸ್ಥಾನದಲ್ಲಿ ತೈವಾನ್ ತೈಚುಂಗ್ ಇದೆ. ಒಟ್ಟು 6 ಖಂಡಗಳಲ್ಲಿ 55 ದೇಶಗಳ 387 ನಗರಗಳನ್ನು ಒಳಗೊಂಡಿರುವ ಟಾಮ್ ಸಂಚಾರ ಸೂಚ್ಯಂಕವು ಬಿಡುಗಡೆ ಮಾಡಿದೆ. ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೇವನಹಳ್ಳಿಯಲ್ಲಿ ಕುಂಭಕರ್ಣ ವೇಷ ಧರಿಸಿ ಧರಣಿ ಮಾಡಲಾಗಿದೆ. 2 ವರ್ಷಗಳಿಂದ ಯಾವುದೇ ಅರ್ಜಿ ವಿಲೇವಾರಿ ಆಗೇ ಇಲ್ವಂತೆ. ಡಿಸಿ ಕಚೇರಿಯಲ್ಲಿ ಕುಂಭಕರ್ಣ ವೇಷ ಧರಿಸಿ ಪ್ರತಿಭಟನೆ ಮಾಡಿದ್ದಾರೆ. ಕಾರಣ ಅಲ್ಲಿನ ಸಿಬ್ಬಂದಿ ಅಧಿಕಾರಿಗಳು ಯಾವ ಕೆಲಸ ಮಾಡ್ತಿಲ್ವಲ್ಲ, ಕುಂಭಕರ್ಣ ನಿದ್ರೆಗೆ ಜಾರಿಬಿಟ್ಟಿದ್ದಾರಲ್ಲ, ಹಾಗಾಗಿ ಅದೇ ರೀತಿ ಪ್ರತಿಭಟನೆ ಮಾಡಿಬಿಟ್ಟಿದ್ದಾರೆ ಜನ ಕೂಡ. ಯುವ ಸಂಚಲನ ತಂಡದಿಂದ ವಿನೂತನ ಪ್ರತಿಭಟನೆಯಾಗಿದೆ. ಆಹಾರ ಇಲಾಖೆ ನಗರಸಭೆಗೆ ಅರ್ಜಿ ಸಲ್ಲಿಸಿದ್ರು ಕೂಡ ನೋ ಯೂಸ್, ಯಾವ ಕೆಲಸ ಆಗಲ್ಲ, ಒಂದು ಫೈಲ್ ಮೂವ್ ಆಗಲ್ಲ. ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಯುವ ಸಂಚಲನ ತಂಡ ಮನವಿ ಮಾಡಿಕೊಂಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ದೇವನಹಳ್ಳಿಯಲ್ಲಿ ಒಂದು ವಿನೂತನ ಪ್ರತಿಭಟನೆ ದೃಶ್ಯ ನೋಡ್ತಾ ಇದ್ದೀರಿ. ಕುಂಭಕರ್ಣ ವೇಷ ಧರಿಸ್ಕೊಂಡು ಬಂದು ಹೋರಾಟ ಮಾಡಿದ್ದಾರೆ. ಕಾರಣ ಏನೇ ಕೆಲಸಗಳು ಕೂಡ ಆಗ್ತಾನೆ ಇಲ್ಲ. 2-3 ವರ್ಷ ಆಯ್ತು, ಹಾಗೆ ಫೈಲ್ಗಳು ಮೂವ್ ಆಗದೆ ಅಲ್ಲೇ ಇದೆ, ಕೆಲಸಗಳು ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ವಿನೂತನ ಪ್ರತಿಭಟನೆ ಆಗಿದೆ. ಸರ್, ಜನದರ್ಶನದಲ್ಲಿ ನಿಮ್ಗೇನೆ ಬಂದಿರೋ ಫಸ್ಟ್ ಪ್ರಯತ್ನಗಳಾಗಿ ನಿಮ್ಗೆ ಗಮನಕ್ಕೆ ಬಂದಿದ್ದೀವಿ ಸರ್. ಆದ್ರೂ ಸುಳ್ಳು ದಾಖಲಾತಿಗಳು ಕೊಟ್ಟು ಯಾವ ರೇಷನ್ ಡಿಪೋದವರು ತೆಗಿತೀರಾ ಸರ್? ಕಾನೂನು ಅವ್ರ ಗಮನಕ್ಕೆ ಆಲ್ರೆಡಿ ತುಂಬಾ ಸಲ ತಂದಿದೆ.